ನಮ್ಮ ಗ್ರಾಮೀಣ ಜನಪದ ಸಂಪ್ರದಾಯದಲ್ಲಿ ಸಪ್ತ ಮಾತೃಕೆಯರ ಆರಾಧನೆ ಅತ್ಯಂತ ವಿಶಿಷ್ಟ ರೂಪದಲ್ಲಿ ಆಚರಿಸ್ತಾರೆ. ಅಲ್ಲಿ ಸಪ್ತ ಮಾತೃಕೆಯರು ಅನ್ನುವ ಪದ ಅವ್ರಿಗಷ್ಟೋಗಿ ಗೊತ್ತಿರಲ್ಲ. ಅದ್ರ ಬದಲು ಅವರು ಏಡುಗರು ಅಕ್ಕಯ್ಯಗಾರು ಅಂದರೆ 7 ಜನ ಅಕ್ಕ ತಂಗಿಯರ ಪೂಜೆ ಅಂತ ಮಾಡ್ತಾರೆ. ಇದು ಹೆಚ್ಚಾಗಿ ತೆಲುಗು ಮತ್ತು ಕನ್ನಡ ಭಾಷೆಗಳ ಪ್ರಭಾವವಿರುವ ಒಂದು ಬೆಂಗಳೂರು ಗ್ರಾಮಾಂತರ ಮತ್ತು ಒಂದು ಕೋಲಾರ, ಚಿಕ್ಕಬಳ್ಳಾಪುರ, ಚಿತ್ರದುರ್ಗ, ಆಂಧ್ರ ಪ್ರದೇಶದ ಗಡಿ ಭಾಗಗಳು ಈ ರೀತಿಯಲ್ಲಿ ಈ ದೇವತೆಗಳನ್ನು ಅಂದರೆ ಸಪ್ತ ಮಾತೃಕೆಗಳನ್ನು ಏಡುಗಾರು ಅಕ್ಕಯ್ಯಲು, ಏಡುಗರು ಅಕ್ಕಯ್ಯಗಾರ್ಲು ಅಂತ ಶ್ರದ್ಧೆಯಿಂದ ತಾಯಿಗೆ ಅಕ್ಕನ ಒಂದು ರೂಪ ಕೊಟ್ಟು, ಸಹೋದರಿಯ ಒಂದು ರೂಪವನ್ನು ಕೊಟ್ಟು ಪೂಜೆಯನ್ನು ಮಾಡಲಾಗುತ್ತೆ. ಇದು 3 ಅಥವಾ 5 ವರ್ಷಗಳಿಗೊಮ್ಮೆ ನಡೆಸುವ ಒಂದು ವಿಶೇಷವಾದ ಹಬ್ಬ. ಇದರಲ್ಲಿ ಒಂದು ಆಚರಣೆ ಪ್ರಮುಖ ವಿಶೇಷತೆ 3 ಅಥವಾ 5 ವರ್ಷಗಳಿಗೊಮ್ಮೆ ಮಾಡಲಾಗುತ್ತೆ. ಅಂದರೆ ಈ ದೇವತೆಗಳನ್ನು ಒಂದು ಫ್ಯಾಮಿಲಿಯವರೇ ಮಾಡ್ತಾರೆ. ಅಂದರೆ ಯಾರು ರೂಢಿ ಮಾಡ್ಕೊಂಡು ಬಂದಿರ್ತಾರೋ ಆ ಒಂದು ಫ್ಯಾಮಿಲಿಯವರು ಮಾತ್ರ ಮಾಡ್ತಾರೆ. ಆ ಫ್ಯಾಮಿಲಿಯವರು ಒಂದು 3ರಿಂದ 4 ಜನ್ರೇಷನ್ನು ಸೇರಿ ಒಂದೇ ಜಾಗದಲ್ಲಿ ಎಲ್ಲರೂ ಕೂಡಿ ಮಾಡ್ತಾರೆ. ಇದು ಹಳ್ಳಿಗಳ ಹಳೆಯ ಪದ್ಧತಿ. ಈ ಅವಧಿಯಲ್ಲಿ ಊರಿನಲ್ಲಿ ಮಳೆ ಬೆಳೆ ಚೆನ್ನಾಗಿ ಆಗಲಿ, ಸಾಂಕ್ರಾಮಿಕ ರೋಗಗಳಾದ ದಡಾರ, ಸಿಡುಬು ಬರ್ದಿರಲಿ, ದನ ಕರುಗಳು ಕ್ಷೇಮವಾಗಿರಲಿ ಅಂತ ಕೆಲವು ಗ್ರಾಮಗಳಲ್ಲಿ ಇಡೀ ಗ್ರಾಮಸ್ಥರೆಲ್ಲರೂ ಸೇರಿ ಈ ಹಬ್ಬವನ್ನು ಮಾಡ್ತಾರೆ. ಮತ್ತು ಕೆಲವು ಗ್ರಾಮಗಳಲ್ಲಿ ಮಣ್ಣಿನ ಮೂರ್ತಿಗಳ ಪ್ರತಿಷ್ಠಾಪನೆ ಮಾಡ್ತಾರೆ. ಅಂದರೆ ಜಾತ್ರೆ ಸಮಯದಲ್ಲಿ ಕುಂಬಾರರಿಂದ 7 ಜನ ಅಕ್ಕ ತಂಗಿಯರ ಮಣ್ಣಿನ ಹೊಸ ವಿಗ್ರಹಗಳನ್ನು ಮಾಡಿಸಿ ತರ್ತಾರೆ. ಅದಕ್ಕೆ ಅಲಂಕಾರ ಮಾಡ್ತಾರೆ. ಪೂಜೆ ಮುಗಿದ ನಂತರ ಆ ಮೂರ್ತಿಗಳನ್ನು ಊರಿನ ಬಾವಿ ಅಥವಾ ಕೆರೆಯಲ್ಲಿ ವಿಸರ್ಜನೆ ಮಾಡ್ತಾರೆ. ಇದು ಬಂದು ಗ್ರಾಮೀಣ ಪದ್ಧತಿಯಲ್ಲಿ ಈ ರೀತಿ ಮಾಡಲಾಗುತ್ತೆ. ಮತ್ತು ಈ ದಿನ ಸಾಮೂಹಿಕ ಅಡುಗೆ ಮಾಡಲಾಗುತ್ತೆ. ಅಂದರೆ ತೋಟದಲ್ಲಿ, ಗುಡಿಯ ಮುಂದೆ ಇಡೀ ಊರಿನವರು ಒಟ್ಟಾಗಿ ಅಡುಗೆ ಮಾಡಿ ದೇವಿಗೆ ನೈವೇದ್ಯ ಅರ್ಪಣೆ ಮಾಡಿ ಪ್ರಸಾದವನ್ನು ಸ್ವೀಕರಿಸ್ತಾರೆ. ಅದೇ ಒಂದು ಫ್ಯಾಮಿಲಿಗೆ ಅಂದರೆ ಒಂದೇ ಒಂದು ಫ್ಯಾಮಿಲಿಯವರು ಸೇರಿಕೊಂಡು ಮಾಡೋದಾದರೆ ಅವರು ಒಂದು ದೇವಸ್ಥಾನ ಅಂದರೆ ಆ ಊರಿನಲ್ಲಿ ಇರುವಂಥ ಸಪ್ಪಲಮ್ಮ ಇರ್ಬೋದು, ಬಂಡಿ ಮಾಂಕಾಳಮ್ಮ ಇರ್ಬೋದು, ಈ ರೀತಿಯ ಒಂದು ದೇವಿಯ ಒಂದು ದೇವಸ್ಥಾನದಲ್ಲಿ ಆ ವಂಶಜರು, ಗೋತ್ರದ ವಂಶಜರೆಲ್ಲ ಒಂದು ಕಡೆ ಸೇರ್ತಾರೆ. ಅವರು ಆ ದಿನ ಅವರೇ ಸ್ವತಃ ಅಲ್ಲಿ ಅಂದರೆ ಬೇರೆ ಯಾವ ಗೋತ್ರದವರನ್ನು ಯಾರ ಹೆಲ್ಪು ತೆಗೆದುಕೊಳ್ಳದೆ ಅವರೇ ದೇವರಿಗೆ ಚಪ್ಪರವನ್ನು ಹಾಕೋದು ಮತ್ತು ಕಲ್ಲುಗಳನ್ನು 7 ಕಲ್ಲುಗಳನ್ನು ಆರಿಸಿ ತಂದು ಅದನ್ನು ಚೆನ್ನಾಗಿ ತೊಳೆದು ಅರಿಶಿನ ಕುಂಕುಮ ಗಂಧವನ್ನೆಲ್ಲ ಇಟ್ಟು ಮತ್ತು ಒಂದು ಚಪ್ಪರ ಅಂತ ಮಾಡಿರ್ತಾರೆ. ಅಲ್ಲಿ ಪ್ರತಿಷ್ಠಾಪನೆ ಮಾಡಿ ಒಂದು ಕಡೆ 4 ಕಲ್ಲು, ಇನ್ನೊಂದು ಕಡೆ 3 ಕಲ್ಲು ಪ್ರತಿಷ್ಠಾಪನೆ ಮಾಡಿ ಅದಕ್ಕೆ ಒಂದು ನೈವೇದ್ಯವಾಗಿ 2 ಬಾಳೆಹಣ್ಣು ಮತ್ತು ಮಂಗಳ ದ್ರವ್ಯಗಳು, ಸೀಗೆಕಾಯಿ, ಹುರಿಗಾಳು, ನಿಂಬೆಹಣ್ಣು ಈ ರೀತಿ ಎಲ್ಲ ಇಡ್ತಾರೆ. ಇದಕ್ಕೆ ಒಂದು ಆಯುರ್ವೇದ ಮತ್ತು ವೈಜ್ಞಾನಿಕ ಕಾರಣ ಹೇಳೋದಾದರೆ ಸೀಗೆಕಾಯಿ ಶುದ್ಧಿ ಮತ್ತು ರೋಗ ನಿವಾರಣೆಯ ಸಂಕೇತ ಆಗಿರುತ್ತೆ. ಮತ್ತು ಹಳ್ಳಿಗಳಲ್ಲಿ ಸೀಗೆಕಾಯಿಯನ್ನು ನೈಸರ್ಗಿಕ ಶುದ್ಧೀಕರಣ, ಕ್ರಿಮಿ ನಾಶಕವಾಗಿ ಕೂಡ ಬಳಸ್ತಾರೆ. ಆದ್ದರಿಂದ ಇದನ್ನು ಇಡಲಾಗುತ್ತೆ. ಹುರಿಗಾಳು ಬಂದು ಸಮೃದ್ಧಿ ಮತ್ತು ಕೃತಜ್ಞತೆ ಸಂಕೇತ. ಯಾಕಂದರೆ ಹುರಿದ ನವಧಾನ್ಯಗಳು ಕೃಷಿ ಸಂಸ್ಕೃತಿಯ ಸಂಕೇತ. ಭೂಮಿ ತಾಯಿ ನೀಡಿದ ಬೆಳೆಯನ್ನು ದೇವಿಗೆ ನೈವೇದ್ಯವಾಗಿ ಅರ್ಪಿಸಿ ಕೃತಜ್ಞತೆ ಹೇಳುವಂಥ ಸಂಕೇತ ಆಗಿರುತ್ತೆ. ಮತ್ತು ಈ ಹುರಿಗಾಳನ್ನು ತಿನ್ನೋದ್ರಿಂದ ಸಾಂಕ್ರಾಮಿಕ ರೋಗಗಳ ಸಮಯದಲ್ಲಿ ಒಂದು ಶಕ್ತಿ ನೀಡುತ್ತೆ. ಆದ್ದರಿಂದ ಹುರಿಗಾಳನ್ನು ದೇವಿಯ ಪ್ರಸಾದವಾಗಿ ಆಮೇಲೆ ಹಂಚಲಾಗುತ್ತೆ. ನಿಂಬೆಹಣ್ಣಿಡೋದು ದೃಷ್ಟಿದೋಷ ಮತ್ತು ಶಾಂತಿಗಾಗಿ. ನಿಂಬೆಹಣ್ಣಿಗೆ ನೆಗೆಟಿವ್ ಎನರ್ಜಿ ಹೀರಿಕೊಳ್ಳುವ ಗುಣ ಇರುತ್ತೆ ಅಂತ ಒಂದು ನಂಬಿಕೆ ಇದೆ. ಮತ್ತು ದೇವಿಯ ಕೋಪ ತಣಿಸಲಿಕ್ಕೆ, ಊರಿನ ಮೇಲಿನ ಅಥವಾ ಫ್ಯಾಮಿಲಿ ಮೇಲಿನ ದೃಷ್ಟಿದೋಷ ನಿವಾರಣೆ ಮಾಡೋದಕ್ಕೆ ನಿಂಬೆಹಣ್ಣನ್ನು ನೈವೇದ್ಯವಾಗಿ ಇಡಲಾಗುತ್ತೆ.
ಮತ್ತು ಈ ಸಪ್ತಮಾತೃಕೆಯರನ್ನು ಅಥವಾ ಏಡುಗರು ಅಕ್ಕಯ್ಯಗಾರು ಈ ಪೂಜೆಯನ್ನು ಒಂದು ಮಾಡೋದ್ರಿಂದ ವಂಶಾವಳಿ ಬೆಳೆಯುತ್ತೆ ಮತ್ತು ಒಂದು ಒಂದು ಸಂತಾನ ಅಭಿವೃದ್ಧಿ ಆಗುತ್ತೆ ಅಂತ ಇದನ್ನು ಬಳಸಲಾಗತ್ತೆ. ಮತ್ತು ಹೆಚ್ಚಾಗಿ ಇವಾಗ ಒಂದು ಹೇಳಬೇಕಂದ್ರೆ ಇವಾಗ ಬಂಡಮ್ಮ ದೇವಿ ಅಂತ ದೇವಸ್ಥಾನದಲ್ಲಿ ಮಾಡ್ತಾರೆ. ಈ ತಾಯಿ ಏನಕ್ಕೆ ಬಂಡಮ್ಮ ಅಂತ ಹೆಸರು ಬಂತು ಅಂದರೆ, ಈಕೆ ಸಪ್ತಮಾತೃಕೆಯರಲ್ಲಿ ಅತ್ಯಂತ ಶಕ್ತಿಶಾಲಿ ರೂಪ ಅಂತ ಹೇಳ್ತಾರೆ. ಊರಿಗೆ ಬರೋ ಕಷ್ಟ, ಪ್ರಾಕೃತಿಕ ವಿಕೋಪಗಳು ಇವೆಲ್ಲ ಬಂಡೆಯಂತೆ ಗಟ್ಟಿಯಾಗಿ ನಿಂತು ಕಾಯ್ತಾಳೆ ಅಂತ ಒಂದು ನಂಬಿಕೆ. ಇನ್ನೊಂದು ಸಪ್ಪಲಮ್ಮ ದೇವಿ. ಸಪ್ಪಳ ಅಂದರೆ ಶಬ್ದ. ದುಷ್ಟ ಶಿಕ್ಷಕಿಯಾದ ತಾಯಿ ಆಕೆ ಕಾಲಿನ ಗೆಜ್ಜೆ ಸಪ್ಪಳ ಮಾಡಿಕೊಂಡು ಊರಿಗೆ ಬರ್ತಾಳೆ ಅಂತ ನಂಬಿಕೆ ಇದೆ. ಇದು ಅಂದರೆ ಈ ತಾಯಿ ಸಾಂಕ್ರಾಮಿಕ ರೋಗಗಳನ್ನು ಓಡಿಸುವ ಉಗ್ರ ದೇವತೆ ಅಂತ ಹೇಳಲಾಗತ್ತೆ. ಈ ತಾಯಿಯ ನಮಗೆ ಒಂದು ಆಶೀರ್ವಾದ ಇದ್ದರೆ ಸಂತಾನ ಭಾಗ್ಯ, ಮದುವೆ ವಿಳಂಬ, ದೃಷ್ಟಿದೋಷ ನಿವಾರಣೆ ಎಲ್ಲವೂ ನಿವಾರಣೆ ಆಗುತ್ತೆ ಅಂತ ಹೇಳಲಾಗತ್ತೆ. ಆದ್ದರಿಂದ ಈ ರೀತಿ ಆ ಊರಿನಲ್ಲಿ ಇರುವಂಥ ಯಾವುದಾದ್ರೂ ಇರ್ಬೋದು, ಬಂಡಮ್ಮ, ಸಪ್ಲಮ್ಮ, ಮಾರಮ್ಮ, ಉಡುಸಲಮ್ಮ, ಅಂಕಮ್ಮ, ಈ ರೀತಿ ಆಯಾ ಊರಿಗೆ ಸಂಬಂಧಪಟ್ಟಂತೆ ಆ ದೇವರಿಗೆ ಒಂದು ವಿಶೇಷವಾಗಿ ಪೂಜೆ ಮಾಡಿಸೋದು, ಉಡಿ ತುಂಬೋದು ಎಲ್ಲವನ್ನ ಮಾಡಲಾಗುತ್ತೆ. ಎಲ್ಲವನ್ನ ಮಾಡಿ ಆ ನಂತರದಲ್ಲಿ ಸಪ್ತ ಮಾತೃಕೆಯರ ಪೂಜೆ ಮಾಡಲಾಗುತ್ತೆ. ಸಪ್ತ ಮಾತೃಕೆಯರ ಪೂಜೆ ಮಾಡಬೇಕಾದ್ರೆ ಮೊದಲಿಗೆ ಚಪ್ಪರವನ್ನು ಹಾಕಿ ಮತ್ತು ಮೊದಲು ಹೇಳಿದಂತೆ ಆ ನೈವೇದ್ಯವನ್ನೆಲ್ಲ ಅರ್ಪಣೆ ಮಾಡಿ ಮತ್ತು 3ರಿಂದ 4 ಜನ ಅಂದರೆ ಆ ಫ್ಯಾಮಿಲಿಯವರೆಲ್ಲ ಸೇರಿಕೊಂಡು ಪೂಜಿಸ್ತಾರೆ. ಅಂದರೆ ಈ ಸಪ್ತಮಾತೃಕೆಯರನ್ನು ಬಿಡಿಯಾಗಿ ಪೂಜಿಸಲ್ಲ. ಒಂದೇ ಸಲ 7 ದೇವಿಯರನ್ನು ಕರೆದು ಪೂಜೆ ಮಾಡಿಸೋದು ಸಾಂಪ್ರದಾಯಿಕ ನಿಯಮ ಆಗಿರುತ್ತೆ. ಮತ್ತು ಎಲ್ಲ ದೇವತೆಗಳಿಗೆ ಮಾಡುವಂತೆ ಇವ್ರಿಗೂ ಅಷ್ಟೇ ಪಂಚೋಪಚಾರ, ಷೋಡಶೋಪಚಾರ ಪೂಜೆ ಮಾಡಲಾಗುತ್ತೆ. ಮತ್ತು ನೈವೇದ್ಯವಾಗಿ ಏನು ಆ ದಿನ ಎಲ್ಲರೂ ಸೇರಿಕೊಂಡು ಮಡಿಯಲ್ಲಿ ನೈವೇದ್ಯವನ್ನು ಮಾಡಿರ್ತಾರೆ, ಆ ನೈವೇದ್ಯವನ್ನು ಒಟ್ಟಾಗಿ ನೈವೇದ್ಯ ಮಾಡಲಾಗತ್ತೆ. ಇದು ವಿಶೇಷವಾಗಿ ನವರಾತ್ರಿ ಮತ್ತು ಮಂಗಳವಾರ, ಶುಕ್ರವಾರ ದಿನ ಮಾತ್ರ ಮಾಡಲಾಗುತ್ತೆ. ಯಾಕಂದರೆ ಈ ದೇವಿಯರಿಗೆ ಈ ದಿನಗಳು ಅತ್ಯಂತ ಶ್ರೇಷ್ಠ ಅಂತ ಹೇಳಲಾಗತ್ತೆ. ಇದನ್ನು ಆರಾಧನೆ ಮಾಡೋದ್ರಿಂದ ಮಕ್ಕಳ ಆರೋಗ್ಯ ರಕ್ಷಣೆ ಆಗುತ್ತೆ ಮತ್ತು ನಕಾರಾತ್ಮಕ ಶಕ್ತಿಗಳ ಮತ್ತು ದೃಷ್ಟಿದೋಷದ ನಿವಾರಣೆ ಆಗುತ್ತೆ. ಕುಟುಂಬದಲ್ಲಿ ಸುಖ ಸಮೃದ್ಧಿ ನೆಲೆಸತ್ತೆ ಅಂತ ಬಲವಾಗಿ ಒಂದು ನಂಬಿಕೆ ಇರುತ್ತೆ. ಮತ್ತು ಇದಕ್ಕೆ ಒಂದು ಬಳಸುವುದಿರ್ಬೋದು, ಎಲ್ಲ ಈಗ ಫ್ಯಾಮಿಲಿಯವರೇ ಸೇರಿಕೊಂಡು ಅಡುಗೆಯನ್ನು ಮಾಡ್ತಾರೆ, ಪಾತ್ರೆಗಳನ್ನು ತೊಳಿತಾರೆ ಮತ್ತು ಊಟಗಳನ್ನು ಮಾಡೋದು, ನೈವೇದ್ಯ ಮಾಡೋದು ಏನೇನಿರುತ್ತೋ ಯಾರ ಒಂದು ಹೆಲ್ಪು ತೆಗೆದುಕೊಳ್ಳದೆ ಆ ಫ್ಯಾಮಿಲಿಯವರೇ ಸೇರಿಕೊಂಡು ಎಲ್ಲವನ್ನು ಮಾಡ್ತಾರೆ. ಅಂದರೆ ಪೂಜೆ ಇರ್ಬೋದು, ಅಡುಗೆ ಇರ್ಬೋದು, ಪಾತ್ರೆ ತೊಳೆಯೋದಿರ್ಬೋದು ಎಲ್ಲವೂ ಕೂಡ ಮಾಡಲಾಗತ್ತೆ. ಮತ್ತು ನೈವೇದ್ಯವಾಗಿ ಬಾಳೆಹಣ್ಣು ಕೂಡ ಒಂದು ಮಾಡ್ತಾರೆ. ಬಾಳೆಹಣ್ಣು ಯಾಕೆ ಅಂದರೆ ಸಂಪೂರ್ಣ ಸಾತ್ವಿಕವಾದ ಫಲ ಆಗಿರುತ್ತೆ. ಇದನ್ನು ಮಂಗಳ ಕಾರ್ಯದ ಸಂಕೇತವಾಗಿ ಇಡಲಾಗತ್ತೆ. ಯಾಕಂದರೆ ಬಾಳೆ ಗಿಡ ಒಂದಾದ ಮೇಲೊಂದಂತೆ ಸಸಿಗಳನ್ನು ನೀಡುತ್ತೆ, ವಂಶಗಳನ್ನು ಬೆಳೆಯುತ್ತೆ. ಇದರಿಂದ ಸಂತಾನ ಅಭಿವೃದ್ಧಿ ಆಗಲಿ ಅಂತ ಬಾಳೆಹಣ್ಣು ಕೂಡ ನೈವೇದ್ಯವಾಗಿ ಇಡ್ತಾರೆ. ಇದಾದ ನಂತರದಲ್ಲಿ ಎಲ್ಲರೂ ಸೇರಿಕೊಂಡು ಒಂದೇ ಪೂಜೆ ಮಾಡ್ತಾರೆ. ಒಂದೇ ಮಂಗಳಾರತಿ, ಒಂದೇ ಪೂಜೆ ಇವೆಲ್ಲ ಮಾಡಿ ದೇವಿಗೆ ಅಂದರೆ ಏಡುಗರು ಅಕ್ಕಯ್ಯಗಾರು ಅಥವಾ ಸಪ್ತ ಮಾತೃಕೆಯರ ದೇವಿಗೆ ಎಲ್ಲವನ್ನ ಅರ್ಪಣೆ ಮಾಡ್ತಾರೆ. ಅರ್ಪಣೆ ಮಾಡಿದ ನಂತರ ಎಲ್ಲರೂ ಕೂತ್ಕೊಂಡು ಊಟ ಮಾಡಿ ಮತ್ತು ಆ ದೇವಿಯನ್ನು ಒಂದು ಆರಾಧನೆ ಮಾಡಿ ಒಂದು ಶುದ್ಧ ಮನಸ್ಸಿನಿಂದ ಪೂಜೆಯನ್ನು ಮಾಡಿ ಮತ್ತು ಸಂಜೆ 5 ಗಂಟೆ ಒಳಗಡೆ ಆ ಜಾಗವನ್ನು ಬಿಟ್ಟುಬಿಡ್ತಾರೆ. ಯಾಕಂದರೆ ಆ ಜಾಗದಲ್ಲಿ ತಾಯಿಯ ಒಂದು ಪ್ರವೇಶ ಆಗುತ್ತೆ ಅಂತ ಹೇಳಲಾಗುತ್ತೆ. ಆಮೇಲೆ ಸಂಜೆ ಮೇಲೆ ಇರೋದಿಲ್ಲ. ಈ ಏಡುಗರು ಅಕ್ಕಯ್ಯಗಾರು ಸಪ್ತ ಮಾತೃಕೆಯರ ರೂಪ ಅಂತ ಆಗಲೇ ಹೇಳಿದೆ.
ಇವರ ಹೆಸರುಗಳು ಏನಪ್ಪ ಅಂತಂದರೆ, ಅಂದರೆ ಇವಾಗ ಗ್ರಾಮೀಣ ಪ್ರದೇಶದಲ್ಲಿ ಅಂಕಮ್ಮ, ಸಪ್ಲಮ್ಮ, ಮಾರಮ್ಮ, ಉಡ್ಸಲಮ್ಮ ಈ ರೀತಿ ಹೇಳ್ತಾರೆ. ಆದರೆ ಒಂದು ಹಿಂದೂ ಧರ್ಮದಲ್ಲಿ ಇವರ ಹೆಸರುಗಳನ್ನು ಏನು ಕರೀತಾರೆ ಅಂತಂದರೆ, ಬ್ರಾಹ್ಮಿ ಅಂದರೆ ಬ್ರಹ್ಮದೇವರ ಶಕ್ತಿ, ಮಾಹೇಶ್ವರಿ ಶಿವನ ಶಕ್ತಿ, ಕೌಮಾರಿ ಕಾರ್ತಿಕೇಯನ ಶಕ್ತಿ, ವೈಷ್ಣವಿ ವಿಷ್ಣುವಿನ ಶಕ್ತಿ, ವಾರಾಹಿ ವರಾಹಸ್ವಾಮಿಯ ಶಕ್ತಿ, ಇಂದ್ರಾಣಿ ಇಂದ್ರನ ಶಕ್ತಿ, ಚಾಮುಂಡ ಈಕೆ ನಾರಸಿಂಹನ ಶಕ್ತಿ, ಮತ್ತು ದುರ್ಗಾದೇವಿ ಈಕೆ ಕೂಡ ನಾರಸಿಂಹನ ಶಕ್ತಿ ಆಗಿರ್ತಾಳೆ. ಈ ಸಪ್ತ ಮಾತೃಕೆಯರು ದುಷ್ಟ ಶಕ್ತಿಗಳಿಗೆ ಸಂಹಾರಕ್ಕೆ ದೇವತೆಗಳಿಗೆ ನೆರವಾದ ವೀರ ಯೋಧೆಯರು ಅಂತ ಹೇಳಲಾಗುತ್ತೆ. ಮುಖ್ಯವಾಗಿ ಇವರ ಉಲ್ಲೇಖ ದೇವಿ ಮಹಾತ್ಮೆ, ದುರ್ಗಾ ಸಪ್ತಶತಿ, ಮತ್ಸ್ಯ ಪುರಾಣ, ವರಾಹ ಪುರಾಣದಲ್ಲಿ ಬರುತ್ತೆ. ಈ ರೀತಿ ಈ ಸಪ್ತಮಾತೃಕೆಯರ ಆರಾಧನೆ ಶಾಕ್ತ ಪರಂಪರೆಯಲ್ಲಿ ಅತ್ಯಂತ ಮಹತ್ವವಾಗಿ ಇರುತ್ತೆ. ಮತ್ತು ಈ ಸಪ್ತಮಾತೃಕೆಯರನ್ನು ಈ ಗ್ರಾಮೀಣ ಪ್ರದೇಶದಲ್ಲಿ ಈ ರೀತಿ ಅಂದರೆ ಏಡುಗರು ಅಕ್ಕಯ್ಯಗಾರು ಅಂತ ಕರೆದು ಪೂಜೆಯನ್ನು ಮಾಡಲಾಗುತ್ತೆ. ಇದು ಒಂದು ಫ್ಯಾಮಿಲಿಗೆ ಸೇರಿದಂಥ ಪೂಜೆ, ಅಥವಾ ಕೆಲವು ಕಡೆ ಗ್ರಾಮೀಣರೆಲ್ಲರೂ ಸೇರಿ ಹಬ್ಬವನ್ನು ಮಾಡುವಂಥ ಸಂಕೇತ ಅಂತ ಹೇಳಲಾಗತ್ತೆ. ಇದು ಏಡುಗರು ಅಕ್ಕಯ್ಯಗಾರು ಅಂದರೆ ಹಳ್ಳಿಗಳಲ್ಲಿ ಸಪ್ತಮಾತೃಕೆಯರನ್ನು ಮನೆಯ ಹಿರಿಯ ಹೆಣ್ಣು ಮಕ್ಕಳ ಸ್ಥಾನದಲ್ಲಿಟ್ಟು ಪ್ರೀತಿ ಮತ್ತು ಕೃತಜ್ಞತೆಯಿಂದ ಆರಾಧಿಸುವಂಥ ಒಂದು ವಿಶಿಷ್ಟವಾದ ಮತ್ತು ಅಪರೂಪವಾದ ಒಂದು ಹಬ್ಬವಾಗಿದೆ.